ಹಾಯ್ ಹಲೋ ವೆಲ್ಕಮ್ ಟು ಏಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ಸಿಂಪಲ್ ಆದಂತಹ ಒಂದು ಹುಳಿ ಹೊಡಿಯನ್ನು ಯಾವ ರೀತಿ ಪ್ರಿಪೇರ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ. ಬೀಂಪುಳಿಯಿಂದ ಯಾವ ರೀತಿ ಹುಳಿ ಹೊಡಿಯನ್ನು ಸುಲಭದಲ್ಲಿ ಪ್ರಿಪೇರ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡಿ ಹಾಗೆ ಮಾಡಿ. ಸ್ನೇಹಿತರೆ, ಹಾಗಿದ್ರೆ ವಿಡಿಯೋನ ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ನಾವೀಗ ಬೀಂಪುಳಿಯಿಂದ ಹುಳಿ ಹೊಡಿಯನ್ನು ರೆಡಿ ಮಾಡುವ. ನೋಡಿ, ಇದು ಬೀಂಪುಳಿ ಗಿಡ. ಸಾಧಾರಣವಾಗಿ ಇದರಲ್ಲೆಲ್ಲ ಹುಳಿ ಬಿಟ್ಟರೆ ತುಂಬ ಗೊಂಚಲಾಗಿ ಹುಳಿ ಬಿಡ್ತದೆ. ಸಾಧಾರಣವಾಗಿ ಎಲ್ಲರ ಮನೆ ತೋಟದಲ್ಲೂ ಈ ಬೀಂಪುಳಿ ಗಿಡ ಇದ್ದೇ ಇರ್ತದೆ. ಇದು ಸಾಧಾರಣವಾಗಿ ಕಾಯಿ ಬಿಟ್ಟರೆ ಈ ರೀತಿಯಾಗಿ ಗೊಂಚಲಾಗಿ ಕಾಯಿ ಬಿಡ್ತದೆ. ಈ ಹುಳಿಯನ್ನು ಯೂಸ್ ಮಾಡಿ ಸಾರು ಮಾಡ್ಬೋದು, ಉಪ್ಪಿನಕಾಯಿ ಮಾಡ್ಬೋದು. ಹಾಗೆ ನಾವು ನೋಡಿ ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿ ಇಡುವಂತಹ ಹುಳಿ ಹೊಡಿಯನ್ನು ಕೂಡ ರೆಡಿ ಮಾಡಿಕೊಳ್ಬಹುದು. ನೋಡಿ, ಈ ರೀತಿ ಬೀಂಪುಳಿಯನ್ನು ಕೊಯ್ದು ಇದನ್ನು ಇನ್ನು ಒಂದೊಂದೇ ಆಗಿ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಅದರಲ್ಲಿರುವಂತಹ ಕಸ ಎಲ್ಲ ಚೆನ್ನಾಗಿ ತೊಳ್ಕೊಳ್ಬೇಕು. ಯಾವುದೇ ವಸ್ತುವನ್ನಾಗಲಿ ನಾವು ಕ್ಲೀನ್ ಮಾಡಿ ಮೊದಲು ಯೂಸ್ ಮಾಡಿಕೊಳ್ಬೇಕು. ಇನ್ನಿದನ್ನು ನೋಡಿ ತೆಗೆದು ನೀರಿಗೆ ಹಾಕ್ತಾ ಇದ್ದೇವೆ. ಈ ರೀತಿ ನೀರಿಗೆ ಹಾಕಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಬೇಕು. ಗಿಡದಲ್ಲೇ ಈ ಹಣ್ಣನ್ನು ಬಿಟ್ಟರೆ ಬೇಗ ಅದು ಕೊಳ್ತು ಹಾಳಾಗ್ತದೆ. ಹಾಳಾಗೋದಕ್ಕೆ ಈ ರೀತಿ ಒಣಗಿಸಿ ಹುಡಿ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡ್ರೆ ನಿಮಗೆ ಯಾವಾಗ ಬೇಕಿದ್ದರೂ ಪಲ್ಯಕ್ಕೆ, ಸಾಂಬಾರಿಗೆ, ಯಾವುದಕ್ಕೆ ಬೇಕಿದ್ದರೂ ಯೂಸ್ ಮಾಡಿಕೊಳ್ಬಹುದು. ಇನ್ನಿದನ್ನು ನೋಡಿ ಈ ರೀತಿ ಒಂದು ಪ್ಲೇಟಿಗೆ ಹಾಕಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಬೀಂಪುಳಿಯನ್ನು ಈ ರೀತಿ ಕಟ್ ಮಾಡಿ ಇಟ್ಟುಕೊಳ್ಳಿ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಮಾಡಬಹುದು. ನೋಡಿ, ಈ ರೀತಿ ಎಲ್ಲವನ್ನು ಕಟ್ ಮಾಡಿ ಬಿಸಿಲಿಗೆ ಒಣಗಿಸಬೇಕು. ಒಳ್ಳೆ ಖಾರ ಬಿಸಿಲಿದ್ರೆ ಒಂದು 3 ಬಿಸಿಲು ಒಣಗಿದರೆ ಸಾಕು. ನೋಡಿ, ಒಣಗಿದ ಮೇಲೆ ಇದು ಈ ಕಲರಿಗೆ ಬರ್ತದೆ. ನೋಡಿ, ಇದೀಗ ಚೆನ್ನಾಗಿ ಒಣಗಿದಂತಹ ಹುಳಿ. ಇನ್ನಿದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನೋಡಿ, ಇದೀಗ ಒಣಗಿದಂತಹ ಹುಳಿಯನ್ನು ನಾನು ಡ್ರೈ ಇರುವಂತಹ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ತಾ ಇದ್ದೇನೆ. ಒಳ್ಳೆ ಖಾರ ಬಿಸಿಲು ಇಲ್ಲ ಅಂತಾದರೆ ಒಂದು 3 ಬಿಸಿಲು ಜಾಸ್ತಿ ಒಣಗಿಸಿಕೊಳ್ಳಿ. ಅಂತೂ ಅದು ಚೆನ್ನಾಗಿ ಒಣಗಬೇಕು. ನೋಡಿ, ಇದೀಗ ಹುಡಿಯಾದಂತಹ ಹುಳಿ. ಇನ್ನಿದನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ಳಿ. ನೋಡಿ, ಹುಡಿ ಮಾಡಿದಂತಹ ಹುಳಿಯನ್ನು ಈ ರೀತಿ ಪ್ಲೇಟಿಗೆ ಹಾಕಿ ಇನ್ನಿದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಶೇಖರಿಸಿ ಇಟ್ಟುಕೊಂಡ್ರೆ ಇದು ಎಷ್ಟು ವರ್ಷ ಆದರೂ ಹಾಳಾಗೋದಿಲ್ಲ. ನೀವು ಬೇಕು ಅಂತಾದರೆ ಫ್ರಿಜ್ಜಲ್ಲಿ ಕೂಡ ಇಟ್ಟುಕೊಳ್ಬಹುದು. ಈ ಹುಡಿಯನ್ನು ನೀವು ಗಾಳಿ ಹೋಗದಂತಹ ಕಂಟೈನರಲ್ಲಿ ಹಾಕಿ ಇಟ್ಟುಕೊಳ್ಬಹುದು. ನೋಡಿ, ನಾನು ಇದಕ್ಕೆ ಇಲ್ಲಿ ಒಂದು 2 ಚಮಚ ಆಗುವಷ್ಟು, ಇಷ್ಟು ಹುಡಿಗೆ 2 ಚಮಚ ಆಗುವಷ್ಟು ಹುಡಿ ಉಪ್ಪನ್ನು ಸೇರಿಸಿ ನೋಡಿ ಈ ರೀತಿ ಚೆನ್ನಾಗಿ ಕಲಸಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಗಾಳಿ ಹೋಗದಂತಹ ಒಂದು ಕಂಟೈನರಲ್ಲಿ ಹಾಕಿ ತೆಗೆದಿಟ್ರೆ ನಿಮಗೆ ಎಷ್ಟು ವರ್ಷ ಆದರೂ ಈ ಹುಡಿ ಹಾಳಾಗೋದಿಲ್ಲ. ಮನೆಯಲ್ಲೆಲ್ಲ ಈ ರೀತಿ ಬೀಂಪುಳಿ ಇದ್ದರೆ ಅದನ್ನು ಈ ರೀತಿ ಒಣಗಿಸಿ ಹುಡಿ ಮಾಡಿಟ್ಟುಕೊಳ್ಳಿ. ಸಾರಿಗೆ, ಸಾಂಬಾರಿಗೆ, ಪಲ್ಯಕ್ಕೆ ಯಾವುದಕ್ಕೆ ಬೇಕಿದ್ರೂ ಇದನ್ನು ಯೂಸ್ ಮಾಡಿಕೊಳ್ಬಹುದು. ಸ್ನೇಹಿತರೆ, ಹಾಗಿದ್ರೆ ನಿಮ್ಮ ಮನೆಯಲ್ಲೂ ಈ ರೀತಿ ಹುಳಿ ಇದ್ದರೆ ಅದನ್ನು ಈ ರೀತಿ ಒಣಗಿಸಿ ಇಟ್ಟುಕೊಳ್ಳಿ, ಹಾಳಾಗೋದಿಲ್ಲ. ಏನಪ್ಪ ಮಾಡೋದು, ಇಷ್ಟು ಬೀಂಪುಳಿ ಉಂಟು ಅಂತ ತಲೆ ಬಿಸಿ ಮಾಡುವ ಅವಶ್ಯಕತೆ ಇಲ್ಲ. ಈ ರೀತಿ ಅದನ್ನು ಒಣಗಿಸಿ ವರ್ಷಾನುಗಟ್ಟಲೆ ಶೇಖರಿಸಿಟ್ಟುಕೊಂಡು ಉಪಯೋಗ ಮಾಡಿಕೊಳ್ಬಹುದು. ಚೆನ್ನಾಗಿ ಒಣಗದಿದ್ದರೆ ಮಾತ್ರ ಬೇಗ ಹಾಳಾಗಬಹುದು. ಚೆನ್ನಾಗಿ ಒಣಗಿಸಿ ನಂತರ ಹುಡಿ ಮಾಡಿ, ಹಾಗಿದ್ರೆ ಇದು ಹಾಳಾಗಲಿಕ್ಕಿಲ್ಲ. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ಯೂಸ್ಫುಲ್ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.